লাগবে না ভাই, মার আমরা ভাই বাংলাদেশের নাগরিক ভাই। আইডি কার্ড আছে, পরিচয় আছে, সব কিছু আছে ভাই। ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ಮತ್ತೊಮ್ಮೆ ಭಾರತೀಯ BSF ಯೋಧರಿಗೂ ಬಾಂಗ್ಲಾದೇಶದ BGB ಯೋಧರಿಗೂ ಹೈ ವೋಲ್ಟೇಜ್ ಮುಖಾಮುಖಿ ಆಗಿರೋದು. ಭಾರತ ಬಾಂಗ್ಲಾ ಗಡಿಯಲ್ಲಿ ಹೈ ವೋಲ್ಟೇಜ್ ಡ್ರಾಮಾ ಮತ್ತೆ ಶುರುವಾಗ್ಬಿಟ್ಟಿದೆ. ಶೂನ್ಯ ರೇಖೆಯಲ್ಲಿ ಸಿಲುಕಿದಂಥ 12 ಬಾಂಗ್ಲಾ ಪ್ರಜೆಗಳನ್ನು ಭತ್ತದ ಗದ್ದೆಯಲ್ಲೇ ವಾಸ್ತವ್ಯ ಹೂಡುವಂತೆ ಭಾರತೀಯ ಯೋಧರು ಮಾಡಿಬಿಟ್ಟಿದ್ದಾರೆ. ಅದು ಜೂನ್ 14ರ ಕಡುಕಗ್ಗತ್ತಲ ರಾತ್ರಿ ಇಡೀ ದೇಶ ನಿದ್ರೆ ಮಾಡ್ತಾ ಇತ್ತು. ಅಸ್ಸಾಂನ ಮಂಕಚಾರ್ ಗಡಿಯಲ್ಲಿ ದೇಶದ ಭದ್ರತೆಯನ್ನೇ ಅಲುಗಾಡಿಸುವಂಥ ಕಂಟಕವೊಂದು ಎದುರಾಗಬಿಟ್ಟಿತ್ತು. ಕತ್ತಲ ಮರೆಯಲ್ಲಿ BSFನ ಕಣ್ಣನ್ನು ತಪ್ಪಿಸಿ ಭಾರತದೊಳಗೆ ನುಸುಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಂಥ 12 ನುಸುಳುಕೋರನ್ನು BSF ಸೆರೆ ಹಿಡಿದ್ರು. ಗಡಿ ಭದ್ರತಾ ಪಡೆಯ ಹದ್ದಿನ ಕಣ್ಣಿಗೆ ಅವರೆಲ್ಲರೂ ಕೂಡ ಸೆರೆ ಸಿಕ್ಕರು. ಅಲ್ಲಿಂದ ಶುರುವಾಯಿತು ನೋಡಿ 2 ದೇಶಗಳ ನಡುವಿನ ಅಸಲಿ ಯುದ್ಧದಂತಹ ಪರಿಸ್ಥಿತಿ. ಅಸ್ಸಾಂನ ಸೌತ್ ಸಲ್ಮಾರ್ ಮಂಕಚಾರ್ ಗಡಿಯ ಜಲರಚಾರ್ ಮತ್ತು ಶಹಾಪುರ ಸೆಕ್ಟರ್, ಅದು ಮುಳ್ಳುತಂತಿಯ ಬೇಲಿಗಳ ನಡುವೆ BSF ಸೈನಿಕರು ಗಸ್ತು ತಿರುಗ್ತಾಯಿದ್ರು. ಹಠಾತ್ ಆಗಿ ಆ ಗಡಿಯಲ್ಲಿ ಏನೋ ಸದ್ದಾಯಿತು. ಟಾರ್ಚ್ ಬೆಳಕನ್ನು ಬಿಟ್ಟು ನೋಡಿದಾಗ ಕಂಡಿದ್ದು ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ 9 ಬಾಂಗ್ಲಾದೇಶಿ ಪ್ರಜೆಗಳು ಅಕ್ರಮವಾಗಿ ಭಾರತಕ್ಕೆ ಕಾಲಿಡ್ತಾ ಇದ್ದರು. ಭಾರತದ ಮಣ್ಣಿಗೆ ಅಕ್ರಮವಾಗಿ ಕಾಲಿಡ್ತಾ ಇದ್ದ ಹಾಗೆ BSF ಇವರನ್ನು ವಶಕ್ಕೆ ಪಡಿತು. ದೇಶದ ಸುರಕ್ಷತೆಯ ದೃಷ್ಟಿಯಿಂದ ಇವರನ್ನ ತಕ್ಷಣವೇ ಗಡಿಯಾಚೆಗೆ ವಾಪಸ್ ಕೂಡ ತಳ್ಳಲಾಯಿತು. ಅದನ್ನು ನಾವು ಪುಷ್ ಬ್ಯಾಕ್ ಅಂತ ಹೇಳಿ ಕರಿತೀವಿ. ಆದರೆ ಕತೆ ಅಲ್ಲಿಗೆ ಮುಗಿಲಿಲ್ಲ. ನಿಜವಾಗ್ಲೂ ಟ್ವಿಸ್ಟ್ ಕಾದಿದ್ದು ಅಲ್ಲಿಗೆ. ಭಾರತ ಇವರನ್ನು ಗಡಿಯಾಚೆ ತಳ್ಳಿದರೆ ಅತ್ತ ಬಾಂಗ್ಲಾದೇಶದ BGB ಬಾರ್ಡರ್ ಗಾರ್ಡ್ ಬಾಂಗ್ಲಾದೇಶ್ ಅಂತ ಹೇಳಿ ಕರಿತೀವಿ. ಆ ಸೈನಿಕರು ಗನ್ ಹಿಡಿದುಕೊಂಡು ಅವ್ರನ್ನೂ ಕೂಡ ತಡೆ ಹಿಡಿದು ನಿಂತರು. ಇವರು ನಮ್ಮ ದೇಶದವರಲ್ಲ, ನಾವು ಇವ್ರನ್ನ ಒಳಗೆ ಬಿಡೋದಿಲ್ಲ ಅಂತ ಪಟ್ಟು ಹಿಡಿದು ಕೂತ್ಕೊಂಡ್ರು. ಇತ್ತ ಭಾರತ ಇವರು ನಿಮ್ಮ ದೇಶದವರೇ ಅಂತ ಹೇಳಿ ಸಾಕ್ಷಿ ಕೂಡ ಕೊಡ್ತು. ಪರಿಣಾಮವಾಗಿ ಆ 9 ಜನ ಈಗ ಭಾರತಕ್ಕೂ ಸೇರಿಲ್ಲ, ಬಾಂಗ್ಲಾದೇಶಕ್ಕೂ ಕೂಡ ಸೇರಿಲ್ಲ. 2 ದೇಶಗಳ ನಡುವಿನ ಕೇವಲ 100 ಗಜದ ನೋಮ್ಯಾನ್ಸ್ ಲ್ಯಾಂಡ್, ಶೂನ್ಯ ರೇಖೆ ಅಂದರೆ ಝೀರೋ ಲೈನ್ನಲ್ಲಿ ಬಿಸಿಲು ಮಳೆಗೆ ಸಿಲುಕಿ ನರಕಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ ನೋಡಿ. ಪರಿಸ್ಥಿತಿ ಕೈ ಮೀರ್ತಾ ಇದ್ದಾಗೆ ಗಡಿಯಲ್ಲಿ ಹೈ ಅಲರ್ಟ್ ಕೂಡ ಘೋಷಣೆ ಮಾಡಲಾಯಿತು. 2 ದೇಶಗಳ ಸೈನಿಕರು ಬಂದೂಕುಗಳನ್ನು ಸನ್ನದ್ಧ ಸ್ಥಿತಿಯಲ್ಲಿ ಇಟ್ಕೊಂಡು ಮುಖಾಮುಖಿಯಾಗೂ ಕೂಡ ನಿಂತ್ಕೊಳ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಯಿತು. ಗಡಿಯಲ್ಲಿ ಜಮಾಯಿಸಿದಂಥ 100 ಬಾಂಗ್ಲಾ ನಾಗರಿಕರು ಸೈನಿಕರ ಜೊತೆ ಸಂಘರ್ಷಕ್ಕೂ ಕೂಡ ಇಳಿಯುವಂಥ ಪರಿಸ್ಥಿತಿ ನಿರ್ಮಾಣವಾಯಿತು ನೋಡಿ. ಹಳೆ ಘಟನೆಯೊಂದನ್ನು ನಾನು ನೆನಪು ಮಾಡ್ಕೊಳ್ತೇನೆ. ಇದೇ ಜಾಗದಲ್ಲಿ BSF ಗಾಳಿಯಲ್ಲಿ ಗುಂಡು ಹಾರಿಸಬೇಕಾಗಿ ಬಂದಿತ್ತು. ಈ ಬಾರಿಯೂ ಪರಿಸ್ಥಿತಿ ಅಷ್ಟೇ ಸ್ಫೋಟಕವಾಗಿ ಬದಲಾಗಿಬಿಟ್ಟಿತ್ತು. 2 ದೇಶಗಳ ಹಿರಿಯ ಅಧಿಕಾರಿಗಳ ನಡುವೆ ಫ್ಲ್ಯಾಗ್ ಮೀಟಿಂಗ್ ಕೂಡ ನಡೀತು. ಅದು ಕೂಡ ವಿಫಲ ಆಯಿತು. ಬಾಂಗ್ಲಾದೇಶ ತನ್ನ ಪ್ರಜೆಗಳನ್ನು ಒಪ್ಕೊಳ್ಳಿಕ್ಕೆ ಸಿದ್ಧವಾಗಿರಲಿಲ್ಲ. ಇವರು ನಮ್ಮ ದೇಶದ ಪ್ರಜೆಗಳಲ್ಲ ಅಂತ ನೋಡಿ. ಅವರೆಲ್ಲರೂ ಕೂಡ ಕ್ಯಾಮ್ರದ ಮುಂದೆ 12 ಜನ ಕಿರ್ಚಾಡ್ತಾ ಇದ್ದಾರೆ. ನಾವು ಬಾಂಗ್ಲಾದೇಶದವರೇ, ಕೆಲಸಕ್ಕೋಸ್ಕರ ಭಾರತಕ್ಕೆ ಬಂದ್ವಿ ಅಂತ ಒಪ್ಕೊಳ್ತಾ ಇದ್ದಾರೆ. ನಾವು ಬಾಂಗ್ಲಾದೇಶದವರು ಅಂತ ಸಾಬೀತುಪಡಿಸ್ಲಿಕ್ಕೆ ನಮ್ಮ ಬಳಿ ರೆಕಾರ್ಡ್ಸ್ಗಳಿದ್ದಾವೆ. ನಮ್ಮನ್ನು ನಾವು ಕೊಂದು ಹೆಸರು ಕೂಡ ಭಾರತಕ್ಕೆ ಹೋಗೋದಿಲ್ಲ ಅಂತ ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ. ಯಾವಾಗ BSF ಯೋಧರ ಬಳಿ ಸೆರೆ ಸಿಕ್ಕರೋ ಅದಾದ ನಂತರ ನಮ್ಮ ಹತ್ರ ನಾವು ಬಾಂಗ್ಲಾದೇಶದವರು ಅನ್ನೋದಕ್ಕೆ ಸಾಕ್ಷಿ ಮತ್ತು ದಾಖಲೆಗಳಿದ್ದಾವೆ. ನಮ್ಮನ್ನು ನೀವು ಕೊಂದರೂ ಸರಿ, ನದಿಗೆ ಎಸೆದರೂ ಸರಿ, ನಾವು ಮಾತ್ರ ವಾಪಸ್ ಭಾರತಕ್ಕೆ ಹೋಗೋದಿಲ್ಲ, ನಮ್ಮನ್ನು ನಮ್ಮ ದೇಶದೊಳಗೆ ಸೇರಿಸ್ಕೊಳ್ಳಿ ಅಂತ ಬಾಂಗ್ಲಾ ಸೈನಿಕರ ಮುಂದೆ ಗೋಗರಿತಾ ಇದ್ದರು. ಬಾಂಗ್ಲಾದೇಶ ಸರ್ಕಾರ ಮಾತ್ರ ತನ್ನದೇ ಆದಂಥ ಹಳೆ ಚಾಳಿಯನ್ನು ಮತ್ತೆ ಮುಂದುವರಿಸ್ತಾ ಇತ್ತು. ಒಂದು ಕಡೆ ಬಾಂಗ್ಲಾದೇಶ ಸರ್ಕಾರ ತನ್ನದೇ ಜನರ ಈ ಕಟು ಸತ್ಯವನ್ನು ಜಗತ್ತಿನ ಮುಂದೆ ಮುಚ್ಚಿಡಲಿಕ್ಕೆ ಪ್ರಯತ್ನ ಪಡ್ತಾ ಇರೋದು ಇಲ್ಲಿ ಗೊತ್ತಾಗ್ತಾ ಇತ್ತು. ಇದು ಕೇವಲ ಒಂದು ಗಡಿ ಬಿಕ್ಕಟ್ಟಲ್ಲ ವೀಕ್ಷಕರೇ, ಇದು ಜಾಗತಿಕ ಮಾನವೀಯತೆಯೇ ತಲೆ ತಗ್ಗಿಸುವಂಥ ಕಟು ಸತ್ಯ ಅಂದರೆ ತಪ್ಪಾಗೋದಿಲ್ಲ. ತಮ್ಮದೇ ದೇಶದ ಮಣ್ಣಲ್ಲಿ ಹುಟ್ಟಿ, ತಮ್ಮದೇ ದೇಶದ ಭಾಷೆಯನ್ನು ಮಾತನಾಡಿ ಬದುಕಿಗೋಸ್ಕರ ದಾರಿ ತಪ್ಪಿ ಬಂದಂಥ ಈ 12 ಜನರನ್ನ ಇವತ್ತು ಅದೇ ಬಾಂಗ್ಲಾದೇಶ ನಮ್ಮವರಲ್ಲ ಅಂಥೇಳಿ ತಬ್ಬಲಿಗಳನ್ನಾಗಿ ಮಾಡಿ ನಿಲ್ಲಿಸಿರೋದು. ಸ್ವಂತ ದೇಶದ ಪ್ರಜೆಗಳನ್ನೇ ಕಸದಂಥ ರಸ್ತೆಗೆ ತಳ್ತಕ್ಕಂಥ ಬಾಂಗ್ಲಾದೇಶದ ಈ ಕ್ರೂರ ಮತ್ತು ಬೇಜವಾಬ್ದಾರಿ ನಡೆ ನಿಜಕ್ಕೂ ಇಡೀ ಜಗತ್ತಿಗೆ ಒಂದು ದೊಡ್ಡ ಆಘಾತಕಾರಿಯಾದಂಥ ಸಂಗತಿ. ಒಂದು ರಾಜಕೀಯ ಲಾಭಕ್ಕೋಸ್ಕರ, ಇನ್ನೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುಖಭಂಗ ಆಗೋದನ್ನು ತಪ್ಪಿಸ್ಕೊಳ್ಳಿಕ್ಕೆ ಸ್ವಂತ ರಕ್ತವನ್ನೇ ನಿರಾಕರಿಸ್ತಕ್ಕಂಥ ಇಂಥ ದೇಶಕ್ಕೆ ಮಾನವೀಯತೆ ಅನ್ನೋ ಪದದ ಅರ್ಥ ಗೊತ್ತಿದೆಯಾ ಅಂತ ನಾವು ಪ್ರಶ್ನೆ ಮಾಡ್ಕೊಳ್ಬೇಕು. ನೋ ಮ್ಯಾನ್ಸ್ ಲ್ಯಾಂಡ್ನ ಮುಳ್ಳು ತಂತಿಯ ಬೇಲಿಯ ಮಧ್ಯೆ ಸಿಕ್ಕಾಕ್ಕೊಂಡು ಇವತ್ತು ಅವರದ್ದೇ ದೇಶದ ನಾಗರಿಕರು ಬಿಸಿಲು ಮಳೆಗೆ ಸಿಕ್ಕಾಕೊಂಡು ನಳಾಡ್ತಾ ಇದ್ದಾರೆ. ಆ ಮುಗ್ಧ ಮಕ್ಕಳ ಮತ್ತು ಮಹಿಳೆಯರ ಕಣ್ಣೀರ ಶಾಪ ಬಾಂಗ್ಲಾ ಸರ್ಕಾರಕ್ಕೆ ತಟ್ಟದೇ ಇರೋದಿಲ್ಲ.
ಎಲ್ಲೋ ಒಂದು ಹೊತ್ತಿನ ಊಟಕ್ಕೋಸ್ಕರ ಭಾರತದಲ್ಲಿದ್ದರೆ ನಮಗೆ ಜೀವನ ನಡೆಯುತ್ತೆ ಅನ್ನೋದಕ್ಕೋಸ್ಕರ ಇವತ್ತು ತಪ್ಪಿಸ್ಕೊಂಡು ದಲ್ಲಾಳಿಗಳ ಜೊತೆ ಇವತ್ತು ಭಾರತಕ್ಕೆ ಎಂಟ್ರ್ ಆಗ್ತಾ ಇದ್ದಂಥವ್ರು ಇವತ್ತು ಅವರ ತಪ್ಪಿನ ಅರಿವಾಗಿದೆ. ಭಾರತೀಯ ಯೋಧರ ಕೈಗೆ ಸಿಗಾಕೊಂಡ್ರೆ ಇವತ್ತು ಹೋಲ್ಡಿಂಗ್ ಸೆಂಟರ್ನಲ್ಲಿ ನರಳಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ. ಹಾಗಾಗಿ ಗೋಗರಿತಾ ಇದ್ದಾರೆ, ಕಣ್ಣೀರಿಡ್ತಾ ಇದ್ದಾರೆ, ನಾವು ವಾಪಸ್ ಹೋಗ್ತೀವಿ ಅಂತ. ನೋಡಿ, ಭಾರತ ದೇಶ ಉದಾರ ದೇಶ ಅನ್ನೋದು ಗೊತ್ತಿದೆ. ಆದರೆ ನೆನಪಿರಲಿ, ದೇಶದ ಸುರಕ್ಷತೆ ಮತ್ತು ಕೋಟ್ಯಂತರ ಭಾರತೀಯರ ಭದ್ರತೆಯ ವಿಷಯ ಬಂದಾಗ ಭಾರತ ಯಾವತ್ತೂ ಕೂಡ ಜನ ಕಾಂಚಾಣದ ಮಾತುಗಳನ್ನಾಗಲಿ ಅಥವಾ ಹಠಮಾರಿ ಧೋರಣೆಗಳನ್ನಾಗಲಿ ಸಹಿಸೋದೇ ಇಲ್ಲ. ಗಡಿಯಲ್ಲಿ BSF ಯೋಧರು ಹಿಡಿದಿರ್ತಕ್ಕಂಥ ಬಂದೂಕಿನ ಬ್ಯಾರಲ್ಗಳು ಕೇವಲ ಶತ್ರುಗಳಿಗಲ್ಲ, ಇಂತಹ ದೇಶದ್ರೋಹಿ ಮತ್ತು ಅಕ್ರಮ ನುಸುಳುವಿಕೆಯ ಜಾಲಗಳಿಗೂ ಕೂಡ ಯಾವಾಗಲೂ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ಕೊಡೋದಕ್ಕೆ ಸಿದ್ಧರಾಗಿರ್ತಾರೆ. ಬಾಂಗ್ಲಾದೇಶ ಈಗಲಾದರೂ ಕೂಡ ತನ್ನ ಹಠವನ್ನು ಬಿಟ್ಟು ತನ್ನದೇ ದೇಶದ ಕಳ್ಳಿನ ಕುಡಿಗಳನ್ನು ಗೌರವದಿಂದ ವಾಪಸ್ ಕರೆಸ್ಕೊಳ್ಬೇಕು. ಈ ವಿಷಯದಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ನಾವೆಲ್ಲರೂ ಕೂಡ ಕಾದು ನೋಡಬೇಕು ಕೂಡ. ಬಾಂಗ್ಲಾ ಸರ್ಕಾರ ಕಣ್ಣು ಮುಚ್ಚಿ ಕುಳಿತು ಬಿಟ್ಟಿದೆಯಾ ಅನ್ನಿಸ್ತಾ ಇದೆ. ದೇಶದ ಭದ್ರತೆ ವಿಷಯದಲ್ಲಿ ಭಾರತ ಒಂದು ಇಂಚು ಕೂಡ ಹಿಂದೆ ಸರಿದಲಿಕ್ಕೆ ಸಿದ್ಧವಾಗಿಲ್ಲ. ಶೂನ್ಯ ರೇಖೆಯಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಈ ಅಂತಾರಾಷ್ಟ್ರೀಯ ಬಿಕ್ಕಟ್ಟು ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕಾಗಿದೆ. ಗಡಿಯಲ್ಲಿ ಪರಿಸ್ಥಿತಿ ಎಷ್ಟು ಉದ್ವಿಗ್ನಗೊಂಡಿದೆ ಅಂದರೆ ಸದ್ಯದ ಮಟ್ಟಿಗೆ ಕೇವಲ ಅಸ್ಸಾಂ ಮಾತ್ರ ಅಲ್ಲ, ನೆರೆಯ ತ್ರಿಪುರ ಮತ್ತು ಮೇಘಾಲಯ ಗಡಿಗಳಲ್ಲೂ ಕೂಡ ಬಾಂಗ್ಲಾದೇಶಿ ಪ್ರಜೆಗಳು ಸಾಮೂಹಿಕವಾಗಿ ಭಾರತದೊಳಗೆ ನುಸುಳಲಿಕ್ಕೆ ಸಂಚನ್ನು ರೂಪಿಸ್ತಾ ಇದ್ದಾರೆ. ಇದರ ಹಿಂದೆ ದೊಡ್ಡ ಇಂಟರ್ನ್ಯಾಷನಲ್ ಹ್ಯೂಮನ್ ಟ್ರಾಫಿಕ್ ಅಂದರೆ ಮಾನವ ಕಳ್ಳ ಸಾಗಾಣಿಕೆ ಜಾಲವಿರ್ತಕ್ಕಂಥ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಅಸ್ಸಾಮನ್ನು ಅಕ್ರಮ ನುಸುಳುಕೋರಿಂದ ಮುಕ್ತಗೊಳಿಸಬೇಕಾದ್ರೆ ಬಾಂಗ್ಲಾದೇಶದೊಳಗೆ ಗಡಿ ಹಂಚಿಕೊಂಡಿರ್ತಕ್ಕಂಥ ಎಲ್ಲ ನೆರೆ ರಾಜ್ಯಗಳ ಗಡಿಗಳನ್ನು ಸಂಪೂರ್ಣವಾಗಿ ಸೀಲು ಮಾಡಬೇಕು ಅಂತ ಅಲ್ಲಿನ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದಾರೆ. ಅಂದರೆ ಈ ಸಣ್ಣ ಮಂಕಚಾರ್ ಬಿಕ್ಕಟ್ಟು ಈಗ ಇಡೀ ಈಶಾನ್ಯ ಭಾರತದ ಭದ್ರತಾ ಯುದ್ಧವಾಗಿ ಮಾರ್ಪಡ್ತಾ ಇದೆ. ಈ 12 ಜನರು ಒಂದೇ ಕಡೆಯಿಂದ ನುಸುಳ್ತಾ ಇರಲಿಲ್ಲ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ವಿಷಯ. BSF ಸೈನಿಕರನ್ನ ಕನ್ಫ್ಯೂಸ್ ಮಾಡಲಿಕ್ಕೆ ಇವರು 2 ತಂಡಗಳಾಗೂ ಕೂಡ ನುಸುಳ್ತಾ ಇದ್ದರು. ಒಂದು 6 ಜನರನ್ನ ಮಂಕಚಾರ್ನ ಜಲರ್ಚಾರ್ ಗಡಿ ಬಿಂದುವಿನಲ್ಲಿ ಮತ್ತು ಉಳಿದ 3 ಶಹಾಪುರ ಗಡಿ ಬಿಂದುವಿನಲ್ಲಿ ಕಣ್ಣಿಡ್ಲಾದಂಥ ಕತ್ತಲ ಕೋಣೆಯಂಥ ಜಾಗದಲ್ಲಿ BSFನವರು ಈ ಟೋಟಲ್ 12 ಜನರನ್ನು ಕೂಡ ಹೆಡೆಮುರಿ ಕಟ್ಟಿರೋದು. ಆದರೂ ಒಟ್ಟಾರೆಯಾಗಿ ಈ ಸೈನಿಕರ ಹದ್ದಿನ ಕಣ್ಣಿನ ಮುಂದೆ ಅವರೆಲ್ಲರ ತಂತ್ರಗಳು ವಿಫಲವಾಗ್ತಾ ಇರೋದು. ಇದರ ಹಿಂದೆ ಇದೇ ಭಾರತವನ್ನು ಒಳಗಿನಿಂದಲೇ ಸೀಳಲಿಕ್ಕೆ ಸಂಚು ರೂಪಿಸ್ತಾ ಇರತಕ್ಕಂಥ ಬೃಹತ್ ನುಸುಳುವಿಕೆ ಜಾಲ ಒಂದು ಕಡೆ ಕೆಲಸ ಮಾಡ್ತಾ ಇದೆ. ಇನ್ನೊಂದೆಡೆ ಗಡಿಯುದ್ದಕ್ಕೂ ಕೂಡ ಐ ಅಲರ್ಟನ್ನು ಘೋಷಣೆ ಮಾಡಲಾಗ್ತಾ ಇದೆ. ಕೇವಲ 24 ಗಂಟೆಗಳಲ್ಲಿ ಈಗಾಗಲೇ 21 ಜನರನ್ನು ತಡೆದು ಭಾರತೀಯ ಪಡೆಗಳು ಸಿಂಹ ಸ್ವಪ್ನವಾಗಿ ನಿಂತ್ಕೊಂಡಿರೋದು. ಬಾಂಗ್ಲಾದೇಶ ತನ್ನದೇ ದೇಶದವ್ರನ್ನ ಸ್ವೀಕಾರ ಮಾಡದೇ ಇದ್ದರೆ ಮುಂದೆ ಭಾರೀ ದೊಡ್ಡ ಅಂತಾರಾಷ್ಟ್ರೀಯ ಸಂಘರ್ಷ ಕೂಡ ಏರ್ಪಡುವ ಸಾಧ್ಯತೆಗಳು ಇದ್ದಾವೆ. ವೀಕ್ಷಕರೇ, ನಿಮಗೆ ಇದರ ಜೊತೆಗೆ ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ಕೊಡ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ವಿಷಯ. ಯಾಕೆ ಈ ಮಂಕಚಾರ್ನ ಜಲರ್ಚಾರ್ ಅಂದರೆ ಕೇವಲ ಮುಳ್ಳು ತಂತಿಯ ಬೇಲಿ ಅಂತ ನಾವೆಲ್ಲರೂ ಕೂಡ ಅಂದುಕೊಂಡಿದ್ದೀವಿ. ಆದರೆ ಇದು ಸಾಕ್ಷಾತ್ ಯಮನ ಹೆಬ್ಬಾಗಿಲಾಗಿ ಬದಲಾಗ್ತಾ ಇರೋದು. ಭಾರತೀಯ ಸೇನೆಗೆ ಮತ್ತು ಗಡಿ ಭದ್ರತಾ ಪಡೆಗೆ ಅತ್ಯಂತ ದೊಡ್ಡ ತಲೆನೋವಾಗಿಯೂ ಕೂಡ ಪರಿಣಮಿಸ್ತಾ ಇರೋದು ಈ ಒಂದು ಜಾಗ. ನಿಮಗೆ ಇಲ್ಲಿನ ಕರಾಳ ಸತ್ಯಗಳು ನಮಗೂ ಕೂಡ ಭಯವನ್ನು ಹುಟ್ಟಿಸ್ತವೆ. ಯಾಕೆಂದರೆ ಈ ಬ್ರಹ್ಮಪುತ್ರ ನದಿಯ ಚಾರ್ ದ್ವೀಪ ಇದೆಯಲ್ಲ, ಅದು ಒಂದು ಮೃತ್ಯುಕೂಪ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಭಯಾನಕವಾದಂಥ ಸತ್ಯವನ್ನು ನಾನು ನಿಮಗೆ ಹೇಳಲೇಬೇಕು. ಜಲರ್ಚಾರ್ ಸುತ್ತಮುತ್ತಲಿನ ಭೂಪ್ರದೇಶ ಇದೆಯಲ್ಲ, ಅದು ಬ್ರಹ್ಮಪುತ್ರ ನದಿಯ ಪ್ರವಾಹದಿಂದಾಗಿ ನದಿಯ ಮಧ್ಯೆ ತಾತ್ಕಾಲಿಕವಾದಂಥ ಮಾಳು ದ್ವೀಪಗಳು ಸೃಷ್ಟಿಯಾಗಿಬಿಟ್ಟಿದ್ದಾವೆ. ಇಲ್ಲಿ ಮುಳ್ಳು ತಂತಿಯ ಶಾಶ್ವತ ಬೇಲಿ ಹಾಕೋದು ಕೂಡ ಬಹಳಷ್ಟು ಕಷ್ಟ ಸಾಧ್ಯ. ಮಳೆಗಾಲ ಬಂತು ಅಂದ್ಬಿಟ್ರೆ ಏನಾಗ್ಬಿಡುತ್ತೆ, ಇಡೀ ಪ್ರದೇಶ ಕೆಸರು ಮತ್ತು ನೀರಿನ ಮೃತ್ಯುಕೂಪವಾಗಿ ಬದಲಾಗ್ತಾ ಇರುತ್ತೆ. ಇದೇ ಕತ್ತಲು ನೀರನ್ನು ಬಳಸಿಕೊಂಡು ಅಕ್ರಮ ನುಸುಳುಕೋರರು ಮತ್ತು ಕಳ್ಳ ಸಾಗಾಣಿಕೆದಾರರು ಈಜುತ್ತಾ ಕಂಟಕಪ್ರಾಯವಾಗಿ ಭಾರತದೊಳಗೆ ಎಂಟ್ರಿ ಕೊಡ್ತಾನೆ ಇರ್ತಾರೆ. ಒಂದು ಸಣ್ಣ ತಪ್ಪು ಹೆಜ್ಜೆ ಇಟ್ಟರೂ ಪ್ರಾಣ ಪಕ್ಷಿ ಹಾರಿ ಹೋಗುವಂಥ ರಿಸ್ಕ್ ಕೂಡ ಇಲ್ಲಿದೆ. ಇನ್ನೂ ಒಂದು ಕಡೆ ಇದೇ ಜಾಗದಲ್ಲಿ ಜೀವವನ್ನೇ ತೆಗೆಯುವಂಥ ವಿಷಸರ್ಪಗಳು ಮತ್ತು ಕ್ರೂರವಾದಂಥ ಪ್ರಕೃತಿ ಇಲ್ಲಿ ಇರೋದು. ಯಾಕೆಂದರೆ BSF ಯೋಧರು ಇಲ್ಲಿ ಕಾವಲು ಕಾಯಬೇಕಾದಂಥ ಜಾಗ ದಟ್ಟವಾದಂಥ ಜೋಂಡು ಮತ್ತು ಎತ್ತರದ ಹುಲ್ಲಿನಿಂದ ಹೊದಿಕೆಯಿಂದ ಕೂಡಿರೋದು. ಇಲ್ಲಿ ಶತ್ರುಗಳಿಗಿಂತ ಪ್ರಕೃತಿಯ ಒಂದು ದೊಡ್ಡ ವಿಲನ್ನಾಗಿ ಬದಲಾಗಿರೋದು. ಕಡುಗತ್ತಲಲ್ಲಿ ಎದೆಮಟ್ಟದ ಕೆಸರಿನಲ್ಲಿ ನಿಂತ್ಕೊಂಡು ಯೋಧರು ಕಾವಲು ಕಾಯಬೇಕು. ಈ ಹುಲ್ಲಿನ ಪೊದೆಗಳಲ್ಲಿ ಜಗತ್ತಿನ ಅತ್ಯಂತ ವಿಷಕಾರಿ ಸರ್ಪಗಳು, ಕೀಟಗಳು ಅಡಗಿರ್ತವೆ.
ಕತ್ತಲಲ್ಲಿ ನುಸುಳುಕೋರನ್ನ ಹುಡುಕಬೇಕಾದ್ರೆ ಹಾವಿನ ಕಡಿತಕ್ಕೆ ಒಳಗಾಗಿ ಯೋಧರು ಕೂಡ ಜೀವ ಕಳೆದುಕೊಂಡಿರ್ತಕ್ಕಂಥ ಅನೇಕ ಉದಾಹರಣೆಗಳು ಕೂಡ ಇದಾವಿಲ್ಲಿ. ಇಂಥ ನರಕ ಸದೃಶ ಜಾಗದಲ್ಲಿ ನಮ್ಮ ಸೈನಿಕರು ಕೂಡ ದೇಶವನ್ನು ಕಾಯ್ತಾ ಇದ್ದಾರೆ. ಪ್ರಸ್ತುತ ಗಡಿಯಲ್ಲಿ ಸಿಲುಕು ಹಾಕ್ಕೊಂಡಿರ್ತಕ್ಕಂಥ 12 ಜನ ಯೋಧರು ಯಾವುದೇ ಮನೆ ಇಲ್ಲದೆ ಕೇವಲ ಒಂದು ಸಣ್ಣ ಟಾರ್ಪಲಿನ್ ಪ್ಲಾಸ್ಟಿಕ್ ಶೀಟ್ನ ಅಡಿಯಲ್ಲಿ ದಿನ ಕಳೀತಾ ಇದ್ದಾರೆ. ತೀವ್ರವಾದಂಥ ಬಿಸಿಲು, ಧಾರಾಕಾರವಾದಂಥ ಮಳೆ, ಯಾವುದೇ ಆಹಾರ, ಕುಡಿಯೋ ನೀರು, ಶೌಚಾಲಯದ ಸರಿಯಾದಂಥ ವ್ಯವಸ್ಥೆಗಳಿಲ್ಲ. ಸಾಂಕ್ರಾಮಿಕ ರೋಗಗಳು ಆಡ್ತಕ್ಕಂಥ ಭೀತಿ ಎದುರಾಗಿರೋದು. ಅತ್ತ ಮಾನವೀಯತೆಯ ದೃಷ್ಟಿಯಿಂದ ಇವ್ರನ್ನ ಭಾರತದೊಳಗೆ ಬಿಡುವಂತಿಲ್ಲ. ಇತ್ತ ಬಾಂಗ್ಲಾದೇಶ ಇವ್ರನ್ನ ಮನುಷ್ಯರು ಅಂತ ಪರಿಗಣಿಸ್ತಾನೂ ಇಲ್ಲ. ನಿಮಗೆ ಗಡಿಯಲ್ಲಿ ಈಗ ಸದ್ಯದ ಪರಿಸ್ಥಿತಿ ಯಾವ ಮಟ್ಟಿಗಿದೆ ಅಂದರೆ, ಸಣ್ಣ ಅಲುಗಾಡೋ ಸುದ್ದಿ ಕೇಳಿದ್ರು ಕೂಡ ಡ್ರೋನ್ಗಳು ಅಲರ್ಟ್ ಆಗ್ತಾ ಇದ್ದಾವೆ. ಆತಂಕದ ವಿಷಯ ಏನಂದರೆ, ಎರಡೂ ಕಡೆಯ ಪಡೆಗಳು ಕೂಡ ಹೈ ಅಲರ್ಟ್ ಆಗಿರೋದು. ಸಣ್ಣ ತಪ್ಪು ಗ್ರಹಿಕೆಯಿಂದಾಗ ಆಕಸ್ಮಿಕವಾದಂಥ ಮಿಸ್ಫೈರ್ ಆದರೂ ಕೂಡ ಎರಡೂ ದೇಶಗಳ ನಡುವೆ ಒಂದು ದೊಡ್ಡ ಯುದ್ಧ ಕೂಡ ನಡೆಯಬಹುದು ಅನ್ನೋ ಅನುಮಾನಗಳು ಕೂಡ ಇದ್ದಾವೆ. ಒಟ್ಟಾರೆಯಾಗಿ ಪ್ರಕೃತಿಯ ಕ್ರೌರ್ಯ, ದಲ್ಲಾಳಿಗಳ ಮೋಸ, ಎರಡೂ ದೇಶಗಳ ಸೈನಿಕರ ಬಂದೂಕಿನ ಬ್ಯಾರೆಲ್ಗಳು ಯಾವಾಗ ಬೇಕಾದರೂ ಸದ್ದು ಮಾಡಬಹುದು. ಭಾರತದ ಭದ್ರತೆಗೆ ಸವಾಲು ಒಡ್ತಾ ಇರತಕ್ಕಂಥ ಈ ಜಾಗದ ಮುಂದಿನ ಸ್ಥಿತಿ ಹೇಗೆ ಬದಲಾಗಬಹುದು? ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮತ್ತು ಅಸ್ಸಾಂನ ಮುಖ್ಯಮಂತ್ರಿ ಈ ರೀತಿಯಾದಂಥ ಕಟ್ಟುನಿಟ್ಟಿನ ಕ್ರಮಗಳ ನಡುವೆ ಗಡಿಯಲ್ಲಿರ್ತಕ್ಕಂಥ ಈ ಭಯಾನಕ ರಹಸ್ಯಗಳ ತನಿಖೆ ಇದೇ ರೀತಿಯಾಗಿ ಮುಂದುವರಿಯುತ್ತೆ. ಕಾದು ನೋಡೋಣ ಏನಾಗಬಹುದು ಮುಂದೆ ಅಂತ. ಮತ್ತೇನಾದರೂ ಗಡಿಯಲ್ಲಿ ಏನಾದರೂ ಬದಲಾವಣೆಗಳಾದರೆ, ಏನಾದರೂ ಅಪ್ಡೇಟ್ಸ್ಗಳು ಬಂದರೆ ಮತ್ತೆ ಖಂಡಿತವಾಗೂ ಮುಂದಿನ ವೀಡಿಯೋದಲ್ಲಿ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.